ನಮಸ್ಕಾರ, ಕನ್ನಡ ಒನ್ನೆಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ವಕ್ಫ್ ಅಮೆಂಡ್ಮೆಂಟ್ ಬಿಲ್, ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಎರಡೂ ಕಡೆ ಅಂಗೀಕಾರ ಆಗಿದೆ. ಹಾಗಾದರೆ ಅದರಿಂದ ಮುಸ್ಲಿಮರು ಯಾಕೆ ಇಷ್ಟೊಂದು ಆಕ್ರೋಶಿತರಾಗಿದ್ದಾರೆ, ಅವರು ಏನೆಲ್ಲ ಕಳ್ಕೊಳ್ತಾರೆ ಅನ್ನೋ ಪ್ರಶ್ನೆಗಳು ಬರುತ್ತೆ. ಯಾಕೆ ಅವರು ಇಷ್ಟೊಂದು ಚಿಂತಿತರಾಗಬೇಕು, ನಾವೆಲ್ಲ ಯಾಕೆ ಇದು ಮುಸ್ಲಿಂ ಸಮುದಾಯದ ಮೇಲೆ ಪ್ರಹಾರ ಅಂತ ಕರಿತಾ ಇದ್ದೀವಿ ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಗಳನ್ನು ಕೊಡ್ತೀನಿ. ಯಾವ ಅಂಶಗಳ ಮೇಲೆ ಮುಸ್ಲಿಮರು ತಮ್ಮ ಹತೋಟಿಯನ್ನು ಕಳ್ಕೊಳ್ತಾರೆ ಅಥವಾ ಹಕ್ಕನ್ನು ಕಳ್ಕೊಳ್ತಾರೆ, ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮುಸ್ಲಿಂ ಸಮುದಾಯದ ಮೇಲೆ, ವಕ್ಫ್ ಅನ್ನುವಂಥದ್ದು ಏನಾಗಿಬಿಡುತ್ತೆ, ಕೊನೆಗೆ ಅದೊಂದು ಸರ್ಕಾರಿ ಸಂಸ್ಥೆ ಆಗಿಬಿಡುತ್ತಾ, ಸರ್ಕಾರದ ಒಂದು ಅಧೀನದ ಸ್ವತ್ತಾಗಿಬಿಡುತ್ತಾ, ಆ ನಂತರ ಬಂಡವಾಳಶಾಹಿಗಳ ಪಾಲಾಗ್ಬಿಡುತ್ತಾ ಅನ್ನೋದಕ್ಕೆ ಈ ಮುಖ್ಯವಾದ ಕೆಲವು ಅಂಶಗಳನ್ನು ಹೇಳ್ತೀನಿ. ಅದರಲ್ಲೇ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಹಾಗಾದರೆ ನೋಡೋಣ, ವಕ್ಫ್ ತಿದ್ದುಪಡಿ ಮಸೂದೆಯಿಂದ ಮುಸ್ಲಿಮರು ಕಳೆದುಕೊಳ್ಳೋದು ಏನನ್ನ ಅಂತ. ಮೊದಲಿಗೆ ನಾನು ಎತ್ತುವಂತಹ ಪ್ರಶ್ನೆ ಏನಿದೆಯಲ್ಲ, ಅದು ಈ ಹಿಂದೆ ಯಾವುದಾದ್ರೂ ಒಂದು ಮಸೀದಿ ಅಥವಾ ಕಬ್ರಸ್ತಾನ್, ಮುಸ್ಲಿಮರ ಸ್ಮಶಾನಗಳು ಏನೋ ವರ್ಷಾನುಗಟ್ಲೆಯಿಂದ 10 ವರ್ಷ, 50 ವರ್ಷ, 60 ವರ್ಷದಿಂದ ಸರ್ಕಾರಿ ಭೂಮಿಯ ಮೇಲಿದ್ದರೆ ಅದು ವಕ್ಫ್ನ ಭಾಗವೇ ಆಗಿರುತ್ತೆ. ಯಾಕಂದರೆ ಅನಾದಿ ಕಾಲದಿಂದಲೂ ಅದು ಸಾರ್ವಜನಿಕರ ಬಳಕೆಗೆ ಬಳಕೆ ಆಗ್ತಿದೆ. ಹಾಗಾಗಿ ಅದು ವಕ್ಫ್ನ ಭಾಗವಾಗುತ್ತೆ, ಅದು ಸಮುದಾಯಕ್ಕೆ ಇರುತ್ತೆ. ಆದರೆ ಈಗ ಹೊಸ ಇದರಲ್ಲಿ ಅದು ಸರ್ಕಾರದ ಭಾಗವಾಗುತ್ತೆ. ಅದರ ಮೇಲೆ ಆಯಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳ ಅಧಿಕಾರ ಇರುತ್ತೆ, ಅವರು ನಿರ್ಧಾರ ಮಾಡ್ತಾರೆ. ಆದರೆ ಬೇರೆ ಧರ್ಮದಲ್ಲಿದೆಯಲ್ಲ, ಹಿಂದೂ ಆಗ್ಬೋದು, ಬೌದ್ಧ ಆಗ್ಬೋದು, ಸಿಖ್, ಜೈನ, ಯಾವುದೇ ಕ್ರಿಶ್ಚಿಯನ್ ದೇವಸ್ಥಾನಗಳಾಗಿರ್ಬೋದು, ಧಾರ್ಮಿಕ ಸಂಸ್ಥೆಗಳಾಗಿರ್ಬೋದು ಅಥವಾ ಸ್ಮಶಾನಗಳಾದರೂ ಸರ್ಕಾರಿ ಭೂಮಿಯ ಮೇಲೆ ಬಹಳ ಹಿಂದಿನ ಕಾಲದಿಂದ ಇದ್ದರೆ ಅದರ ಮೇಲೆ ಸರ್ಕಾರದ ಹತೋಟಿ ಇರಲ್ಲ, ಅದು ಸರ್ಕಾರದ ಸ್ವತ್ತಾಗಲ್ಲ. ಆದರೆ ಮುಸ್ಲಿಮರದಾಗಿದ್ದರೆ ಮಾತ್ರ ಅದು ಸರ್ಕಾರದ ಸ್ವತ್ತಾಗುತ್ತೆ, ವಕ್ಫ್ನ ಭಾಗವಾಗೋದಿಲ್ಲ, ಅದು ಸರ್ಕಾರದ ಅಧೀನದಲ್ಲಿ ಬಂದ್ಬಿಡುತ್ತೆ. ಸೊ ಸರ್ಕಾರ ಏನು ಬೇಕಾದ್ರೂ ನಿರ್ಧಾರ ಮಾಡಬಹುದು. ಇದು ಬಹಳ ದೊಡ್ಡ ಪೆಟ್ಟು, ಬಹಳ ದೊಡ್ಡ ಅನ್ಯಾಯ. ಮತ್ತೆ ಹೇಳ್ತಿದ್ದೀನಿ, ಅದೇ ರೀತಿ ಬೇರೆ ಧರ್ಮದವರ ಭೂಮಿ, ಬೇರೆ ಧರ್ಮದವರ ಕಟ್ಟಡ, ಸ್ಮಶಾನ ಏನೇ ಇದ್ದರೂ ಸಹ ಅದು ಆ ಧರ್ಮದವರದೇ ಆಗಿರುತ್ತೆ, ಅದಕ್ಕೆ ಇರುತ್ತೆ, ಅದು ಸರ್ಕಾರದ ಭಾಗ ಆಗೋದಿಲ್ಲ. ಅಂದರೆ ಇಲ್ಲಿ ವಕ್ಫಿಂದ ಅದು ಸರ್ಕಾರಕ್ಕೆ ಹೋಗುತ್ತೆ. ಯಾವುದೇ ವಿವಾದಿತ ಮಸೀದಿ, ದರ್ಗಾ, ಕಬ್ರಸ್ತಾನ್, ಆ ವಿವಾದ ಬಗೆಹರಿಯುವವರೆಗೆ ಸರ್ಕಾರದ್ದಾಗಿರುತ್ತೆ. ಇದು ಒಂದು. ಇನ್ನು ಈ ಹಿಂದೆ ಒಂದು ಓಪನ್ ಆಗಿತ್ತು. ಈಗ ನಮ್ಮದು ನಿಮ್ಮದು ಯಾರದೇ ಆಗಲಿ ಒಂದು ಜಮೀನಿತ್ತು, 50-60 ವರ್ಷಗಳ ಹಿಂದೆ ಯಾರೋ ಕಬ್ಜಾ ಮಾಡ್ಕೊಂಡಿದ್ರೆ ನಮಗೆ ಈಗ ದಾಖಲೆಗಳು ಸಿಕ್ಕರೆ ನಾವು ಸೀದಾ ಕೋರ್ಟಿಗೆ ಹೋಗ್ಬೋದು, ಹೇಳ್ಬೋದು ಇದು ನನ್ನ ತಾತನದ್ದು, ನನ್ನ ಮುತ್ತಾತನದ್ದು, ನೋಡಿ ಕಾಗದ ಪತ್ರಗಳನ್ನು, ಇದು ಯಾರ್ದಂತ ಗೊತ್ತಾಗುತ್ತೆ, ನಮ್ಮದು, ಅವರು ಆಕ್ರಮಿಸ್ಕೊಂಡು ಕೂತಿದ್ದಾರೆ, ಅದನ್ನು ತೆರವು ಮಾಡಿಕೊಡಿ ಅಂತ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಆ ರೀತಿ ವಕ್ಫ್ಗೂ ಸಹ ಇತ್ತು. ಯಾವಾಗ ಬೇಕಾದರೂ 50 ವರ್ಷದ ಹಿಂದೆ, 70 ವರ್ಷದ ಹಿಂದೆ ಆಕ್ರಮಿತ ಪ್ರದೇಶಗಳಾಗಿದ್ದರೆ, ಅದಕ್ಕೆ ಕಾಗದ ಪತ್ರಗಳಿದ್ದರೆ ಅದನ್ನು ವಕ್ಫ್ ಭೂಮಿ ಅಂತ ತಗೋಬೋದಾಗಿತ್ತು ವಾಪಸ್. ಆದರೆ ಈಗ ವಕ್ಫ್ ಅದಕ್ಕೆ ಹಾಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಅವಧಿಯ ಮಿತಿಯನ್ನು ಅಲ್ಲಿ ಹಾಕಿದ್ದಾರೆ. 12 ವರ್ಷಕ್ಕಿಂತ ಹೆಚ್ಚಿನದನ್ನು, ಹಿಂದಿನದನ್ನು ಯಾರಾದರೂ ಒಬ್ಬರು ವಕ್ಫ್ ಭೂಮಿಯನ್ನು 12 ವರ್ಷಕ್ಕಿಂತ ಹೆಚ್ಚು ಆಕ್ರಮಿಸ್ಕೊಂಡಿದ್ರೆ ಅದನ್ನು ವಕ್ಫ್ ವಾಪಸ್ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ. 12 ವರ್ಷದ ಒಳಗೆ ಕೇಸ್ ಹಾಕಬೇಕು ಅಥವಾ ಅದನ್ನು ವಾಪಸ್ ಪಡ್ಕೊಳ್ಬೇಕು. ಇದು ಅನ್ಯಾಯ ಅಲ್ವಾ? ಇದೊಂದು ದೊಡ್ಡ ಅನ್ಯಾಯ. ಆಮೇಲೆ ವಕ್ಫ್ ಮಂಡಳಿಯಲ್ಲಿ 2 ಹಿಂದೂಯೇತರರು ಇರಬೇಕು. ಯಾವುದಾದರೂ ಧಾರ್ಮಿಕ ಸಂಸ್ಥೆಯಲ್ಲಿ ಆ ಧರ್ಮದವರು ಬಿಟ್ಟು ಬೇರೆಯವರು ಇರೋದು ಇದೆಯಾ? ಉದಾಹರಣೆ ಇದೆಯಾ? ಯಾವ ಹಿಂದೂ ಸಮಿತಿ ಅಥವಾ ಟ್ರಸ್ಟ್ಗಳು, ದೇವಸ್ಥಾನದ ಟ್ರಸ್ಟ್ಗಳು, ಅದು ತಿರುಪತಿ ಆಗಿರ್ಬೋದು, ಬೇರೆ ಯಾವುದೇ ಟ್ರಸ್ಟ್ ಆಗಿರ್ಬೋದು, ಅಲ್ಲಿ ಹಿಂದೂಯೇತರರು ಉದ್ಯೋಗಿಗಳಾಗಿರೋದಕ್ಕೇ ಅವಕಾಶ ಇಲ್ಲ. ತಿರುಪತಿಯಲ್ಲಿ ಇಲ್ಲಿವರೆಗಿತ್ತು, ಈಗ ಅದನ್ನು ಸಹ BJPಯ ಸಹವಾಸ ಮಾಡಿ ಚಂದ್ರಬಾಬು ನಾಯ್ಡು ತೆಗೆದು ಬಿಸಾಕಿದ್ದಾರೆ. ಹಿಂದೂಯೇತರರು ಸಿಬ್ಬಂದಿಯಾಗಿಯೂ ಸಹ ಕೆಲಸ ಮಾಡೋ ಹಾಗಿಲ್ಲ, ಹಿಂದೂಗಳೇ ಆಗಿರಬೇಕು. ಅದು ಅಯೋಧ್ಯೆ ಆಗಿದ್ದರೂ ಸರಿಯೇ, ಯಾವುದೇ ದೇವಸ್ಥಾನಗಳು. ಆದರೆ ವಕ್ಫ್ ಮಂಡಳಿಯಲ್ಲಿ ಮಾತ್ರ ಹಿಂದೂಯೇತರರು 2 ಇರಬೇಕಂತೆ. ಇದು ಅನ್ಯಾಯ ಅಲ್ವಾ? ಈ ಮೂಲಕ ಅವರ ಧಾರ್ಮಿಕ ಏನು ಸಂಸ್ಥೆ ಇದೆ ಅದರ ಅತಿಕ್ರಮಣ ಆಗೋದಿಲ್ವಾ? ಅದು ಒಂದು ಮುಖ್ಯವಾದಂತಹ ಒಂದು ವಿಚಾರ. ಇಲ್ಲಿಯವರೆಗೆ ವಕ್ಫ್ನ
ಜಾಗವನ್ನು ಯಾರಾದರೂ ಅತಿಕ್ರಮಿಸ್ಕೊಂಡಿದ್ರೆ ವಕ್ಫ್ನದೇ ನ್ಯಾಯಮಂಡಳಿ ಒಂದಿತ್ತು, ಅಲ್ಲಿ ಹೋಗಿ ಮಾತುಕತೆ ಆಗಬೇಕಾಗಿತ್ತು, ತೀರ್ಮಾನಗಳು ಅಲ್ಲಾಗ್ತಿತ್ತು. ಆದರೆ ಇನ್ನು ಮೇಲೆ ಆ ನ್ಯಾಯಮಂಡಳಿ ಹಲ್ಲಿಲ್ಲದ ಹಾವಿದ್ದಂತೆ, ಇದ್ದು ಸತ್ತಂತೆ, ಇಲ್ಲದೇ ಇದ್ದಂತೆ, ಇದ್ದು ಇಲ್ಲದಂತೆ, ಏನು ಬೇಕಾದ್ರೂ ಅನ್ಕೊಳ್ಳಿ, ಅದು ಜಿಲ್ಲಾಧಿಕಾರಿ ಹತ್ರ ಹೋಗಬೇಕು. ಜಿಲ್ಲಾಧಿಕಾರಿ ಹತ್ರ ಹೋಗಿ ಅಲ್ಲಿ ಒಂದು ತೀರ್ಮಾನ ಆದ ನಂತರ ಕೋರ್ಟಿಗೆ ಹೋಗಬೇಕು. ಹಾಗಾದರೆ ವಕ್ಫ್ ನ್ಯಾಯಮಂಡಳಿ ಇದ್ದರೆಷ್ಟು, ಇಲ್ಲದೆ ಹೋದರೆಷ್ಟು, ಹಾಗೆ ನೇರವಾಗಿ ಸರ್ಕಾರವೇ ಅದನ್ನು ಹತೋಟಿ ಮಾಡಿಕೊಳ್ಳುವಂತಹದ್ದು. ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಯಾವುದೇ ವಿವಾದ ಬಂದಾಗ ಸರ್ಕಾರದ ಅಡಿಯಲ್ಲಿ ಅದು ಹೋಗುತ್ತೆ. ಈ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ವಕ್ಫ್ನ ಆಸ್ತಿಗಳನ್ನು ಕಾಪಾಡಿಕೊಳ್ಳೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿಬಿಡುತ್ತೆ. ಯಾಕಂದರೆ ವಕ್ಫ್ನ ಪಾತ್ರನೇ ಇರಲ್ಲ. ಅದು ವಕ್ಫ್ ಆಸ್ತಿನ ಅಂತ ಹೇಳೋದಕ್ಕೆ ವಕ್ಫ್ಗೆ ಅಧಿಕಾರ ಇರೋದಿಲ್ಲ. ಇನ್ನಂತಹ ನ್ಯಾಯಮಂಡಳಿ ಅಂತ ಒಂದು ಯಾಕೆ ಇರಬೇಕು? ಇನ್ನು ವಕ್ಫ್ ಇದೆಯಲ್ಲ, ವಕ್ಫ್ ಮಂಡಳಿಗೆ ಚೇರ್ಮನ್ ಆಗಿ ಕೇಂದ್ರ ಸರ್ಕಾರದಲ್ಲಿ ವಕ್ಫ್ ಸಚಿವರು ಯಾರಿರ್ತಾರೋ ಅವರೇ ಚೇರ್ಮನ್ ಅಂತೆ. ಅಂದರೆ ಸರ್ಕಾರನೇ ವಕ್ಫನ್ನು ಹತೋಟಿಯಲ್ಲಿ ಇಟ್ಕೊಂಡಿರುತ್ತೆ, ಅವರ ಅಡಿಯಲ್ಲಿಯೇ ಅದು ಕೆಲಸ ಮಾಡುತ್ತಿರಬೇಕಾದ್ರೆ ಸರ್ಕಾರ, BJP ಸರ್ಕಾರ ವಕ್ಫನ್ನು ತನ್ನ ಕಂಟ್ರೋಲಲ್ಲಿ, ತನ್ನ ಅಧೀನದಲ್ಲಿ, ತನ್ನ ಮಂತ್ರಿಯ ಕೆಳಗಡೆ ತಗೊಂಡು ಬರುತ್ತೆ ಅಂದರೆ ಅಲ್ಲಿ ಏನೆಲ್ಲ ಆಗ್ಬೋದು? ವಕ್ಫ್ ಆಸ್ತಿಗಳ ಸಂರಕ್ಷಣೆ ಸಾಧ್ಯ ಇದೆಯಾ ಅಂತ ನೀವೇ ಯೋಚನೆ ಮಾಡಿ. BJPಯ ಒಬ್ಬ ಮಂತ್ರಿ ವಕ್ಫ್ನ ಚೇರ್ಮನ್ ಆಗಿದ್ದರೆ ಆ ವಕ್ಫ್ಗೆ ನ್ಯಾಯ ಸಿಗುತ್ತಾ? ಅಲ್ಲಿರುವಂತಹ ಆಸ್ತಿಗಳು ಕಾಪಾಡೋದಕ್ಕೆ ಸಾಧ್ಯ ಇದೆಯಾ? ಅಲ್ಲಿನ ಯಾವುದೇ ಚಟುವಟಿಕೆ ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಹಕ್ಕುಗಳಿರ್ತಾವ, ಹತೋಟಿ ಇರುತ್ತಾ? ಸಾಧ್ಯನೇ ಇಲ್ಲ. ಇದು ಸಹ ದೊಡ್ಡ ಮಟ್ಟದಲ್ಲಿ ಈಗ ಅವರಿಗೆ ಆತಂಕವನ್ನು ಮೂಡಿಸಿರುವಂತಹದ್ದು. ಸೊ ಇದಿಷ್ಟು ಸ್ವಲ್ಪ ಒಂದಷ್ಟು ವಿಚಾರಗಳು. ಈ ವಿಚಾರಗಳೇ ಮುಖ್ಯವಾಗಿ ಅದಕ್ಕೆ ಪೆಟ್ಟು ಕೊಡುವಂತಹದ್ದು. ಇನ್ನೊಂದು ಮುಖ್ಯವಾದ ವಿಚಾರ ಬಿಟ್ಟಿದೆ, ಅದೇನು ಅಂತಂದರೆ ವಕ್ಫ್ಗೆ ದಾನ ಮಾಡ್ತಾರಲ್ಲ, ಬರೀ ಮುಸ್ಲಿಮರು ಮಾತ್ರ. ನಿಮಗೆ ಇನ್ನೊಂದು ಸ್ಪಷ್ಟತೆಯನ್ನು ಕೊಟ್ಬಿಡ್ತೀನಿ. ವಕ್ಫ್ ಯಾರೋ ಕೊಟ್ಟಿದ್ದು ಭೂಮಿಯಲ್ಲ, ಸರ್ಕಾರ ಕೊಟ್ಟಿದ್ದು ಭೂಮಿಯಲ್ಲ. ವಕ್ಫ್ ಅನ್ನುವಂತಹದ್ದು, ವಕ್ಫ್ನಲ್ಲಿರುವಂತಹ ಆಸ್ತಿಗಳು ಮುಸ್ಲಿಂ ಸಮುದಾಯಕ್ಕೆ ಅನುಕೂಲಕ್ಕೆ ಆಗಲಿ ಅಥವಾ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ವಕ್ಫ್ಗೆ ಯಾರೋ ದಾನ ಮಾಡಿದ್ದು. ಅದರಲ್ಲಿ ಮೇಜರ್ ಆಗಿ ಮುಸ್ಲಿಮರು ದಾನ ಮಾಡಿರ್ತಾರೆ. ಅವರು ದಾನ ಮಾಡಿದ ಭೂಮಿಗಳು, ಅವರ ಆಸ್ತಿಗಳನ್ನು ಅವರು ದಾನ ಮಾಡಿರ್ತಾರೆ. ಯಾರ್ದೋ ಭೂಮಿ ಅಲ್ಲ, ಸರ್ಕಾರಿ ಭೂಮಿ ಅಲ್ಲ. ಅದೊಂದು ಸುಳ್ಳನ್ನು ಬಿತ್ತುಬಿಟ್ಟಿದ್ದಾರೆ. ಸರ್ಕಾರಿ ಭೂಮಿಯನ್ನು ವಕ್ಫ್ ಕಬಳಿಸ್ಬಿಟ್ಟಿದೆ, ಸರ್ಕಾರ ಅವರಿಗೆ ಭೂಮಿ ಕೊಟ್ಟಿದೆ, ಆಸ್ತಿಗಳನ್ನು ಕೊಟ್ಟಿದೆ ಅಂತ ಅದು ಸುಳ್ಳು. ವಕ್ಫಲ್ಲಿರುವ ಪ್ರತಿಯೊಂದು ಆಸ್ತಿಯೂ ಸಹ ವಕ್ಫ್ಗೆ ದಾನವಾಗಿ ಬಂದಿದ್ದು. ಯಾರದೋ ಒಬ್ಬರದ್ದು ಆಸ್ತಿ ಅವರು ಸಮುದಾಯಕ್ಕಾಗಿ, ಸಮಾಜಕ್ಕಾಗಿ ದಾನ ಮಾಡಿರೋದು. ಹಾಗೆ ದಾನ ಮಾಡೋದ್ರಲ್ಲೂ ಸಹ ಈಗ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಒಂದು ಕೊಕ್ಕಿಯನ್ನು ಹಾಕಿದ್ದಾರೆ. ನೀವು ವಕ್ಫ್ಗೆ ದಾನ ಮಾಡಬೇಕು ಅಂತಿದ್ರೆ ಮುಸ್ಲಿಮೇತರರಾಗಿದ್ದರೆ ಇಲ್ಲಿಯವರೆಗೆ ದಾನ ಮಾಡಬಹುದಾಗಿತ್ತು. ಈಗ ನೀವು ಮುಸ್ಲಿಮೇತರರಾಗಿದ್ದರೆ, ನೀವು ಮುಸ್ಲಿಂ ಅಲ್ಲದೆ ಹೋಗಿದ್ರೆ ನೀವು ದಾನ ಮಾಡೋ ಹಾಗಿಲ್ಲ ವಕ್ಫ್ಗೆ. ಸರಿ, ಅದಕ್ಕಾಗಿಯೇ ನಾನು ಕನ್ವರ್ಟ್ ಆಗ್ತೀನಪ್ಪ, ಇಸ್ಲಾಂಗೆ ಹೋಗ್ತೀನಿ, ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿ ನನ್ನ ಆಸ್ತಿಯನ್ನು ಅಲ್ಲಿಗೆ ಕೊಡ್ತೀನಿ, ಅಲ್ಲಿ ಸದ್ಬಳಕೆ ಆಗುತ್ತೆ ಅನ್ನುವ ನಂಬಿಕೆ ನನಗಿದೆ ಅನ್ನೋದಾದರೂ ಸಹ ನೀವು ಕನಿಷ್ಠ 5 ವರ್ಷ ಇಸ್ಲಾಮನ್ನು ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಇಸ್ಲಾಮನ್ನು ಸ್ವೀಕರಿಸಿ ಮತಾಂತರ ಆಗಿ 5 ವರ್ಷ ಆಗಿರಬೇಕು ಮಿನಿಮಮ್. ಆ ನಂತರವೇ ನೀವು ಭೂಮಿಯನ್ನು ಅಥವಾ ಏನಾದರೂ ಒಂದನ್ನು ವಕ್ಫ್ಗೆ ದಾನ ಮಾಡಬಹುದು. ಇದು ಒಂದು ಕುತಂತ್ರ ಅಲ್ವೇ? ಈ ಎಲ್ಲ ಕಟ್ಟುಪಾಡುಗಳನ್ನು ಹೊಸದಾಗಿ ತಂದು, ಇದು ಒಂದಷ್ಟು ಮಾತ್ರ, ಈ ರೀತಿ ಸುಮಾರಿದ್ದಾವೆ. ಇದು ಮೇನ್ ಪಾಯಿಂಟ್ಸ್ ನಾನು ಹೇಳ್ತಿದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು. ಈ ಮೂಲಕ ವಕ್ಫ್ನನ್ನು ತಂದು, ವಕ್ಫ್ಗೆ ಒಂದು ತಿದ್ದುಪಡಿಯನ್ನು ತಂದು, ಈ ಎಲ್ಲ ಅಂಶಗಳನ್ನು ಸೇರಿಸಿ ವಕ್ಫನ್ನು ಒಂದು ಸಮುದಾಯದ ಸ್ವತ್ತಿನಿಂದ ಸರ್ಕಾರದ ಸ್ವತ್ತಾಗಿಸ್ತಾ ಇದ್ದಾರೆ. ಸರ್ಕಾರದ ಸ್ವತ್ತಾದರೆ ಅದು ಎಲ್ಲಿಗೆ ಹೋಗುತ್ತೆ, ಯಾವ ಬಂಡವಾಳಶಾಹಿಯ ಮಡಿಲಿಗೆ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಈಗಿರುವ ಆಡಳಿತ ವ್ಯವಸ್ಥೆಯಲ್ಲಿ ಯಾರಿಗೆ ಹೋಗುತ್ತೆ, ಯಾರು ಅದನ್ನು ಕಿತ್ಕೊಳ್ತಾರೆ, ಯಾರಿಗೆ ಅರ್ಪಿಸಲಾಗುತ್ತೆ, ಯಾರ ಪಾದಕ್ಕೆ ಅದು ಹೋಗುತ್ತೆ ಅನ್ನೋದು ನೀವೇ ಊಹೆ ಮಾಡಿಕೊಳ್ಳಬಹುದು. ಇದಿಷ್ಟು ವಕ್ಫ್ ತಿದ್ದುಪಡಿ ಕಾಯ್ದೆಯ ಅಡಿಯಲ್ಲಿ ಮುಸ್ಲಿಮರಿಗೆ ಆಗಿರುವಂತಹ ನಷ್ಟ ಅಂತ ನಾನು ಕರೀತೀನಿ. ಏನೆಲ್ಲ ಕಳ್ಕೊಂಡಿದ್ದಾರೆ ಮುಸ್ಲಿಮರು, ಏನು ಕಳ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದಕ್ಕೆ ಈ ಒಂದಷ್ಟು ಅಂಶಗಳೇ ಸಾಕು, ನಿಮಗೆ ಅರ್ಥ ಮಾಡಿಸುತ್ತೆ. ಈ ರೀತಿಯಾದಂತಹ ಅಂಶಗಳು ಸಾಕಷ್ಟಿದ್ದಾವೆ ಅದರಲ್ಲಿ, ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.